ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗಿಲ್ಲಿ ಅಣ್ಣ ಅಂತ ಯಾರೂ ಇಲ್ಲ, ಅದಕ್ಕೆ ಈ ಪ್ರಸಾದಣ್ಣನ ಆ ದೇವರು ಕೊಟ್ಟಿರೋ ಅಣ್ಣ ಅಂತ ಅಂದ್ಕೊಂಡು ನಿಮಗೆ ಅಣ್ಣ ಅಂತ ಕರಿತಿದ್ದೀನಿ. ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ಡೀಲ್ ಕ್ಯಾನ್ಸಲ್. ಇರ್ಲಿ ಇರ್ಲಿ, ಅಣ್ಣ ಅಂತ ಕರೆಯಾಕ ನನಗೂ ತಂಗಿ ಅಂತಿಲ್ಲ. ನಾವು ಹೇಳಬೇಕಂತ ನಾನು ತಡದ್ನಿ ಲಕ್ಷ್ಮವ್ವ, ಆದ್ರೆ ಬಾಯಿ ತುಂಬ ಅಣ್ಣ ಅಂತ ಕರೆದು ನನ್ನ ಬಾಯಿ ಕಟ್ಟ ಹಾಕ್ಬಿಟ್ಟೆವ. ನಾನೇನು ಬಾಯಿ ಕಟ್ಟಾಕ್ತಿಲ್ವೋ ಅಣ್ಣ, ಈ ತಂಗ್ಯವನ್ ಮುಂದೆ ಹಿಂದೆ ಮುಂದೆ ಎಣಿಸ್ದೆ ಅದೇನು ಹೇಳ್ಬೇಕಂತ ಹೊಂಟಿಯೋ ಅದನ್ನ ಲಗುನ್ ಹೋದ್ರು ಅಂತ ಹೇಳಕತ್ತೀನಿ. ಹೆಂಗೆ ನಾವು ಭಾಳ ಚಂದ ಮಾತಾಡ್ದಿ ಲಕ್ಷ್ಮವ್ವ. ಲಕ್ಷ್ಮವ್ವ, ಹಂಗ ನಾನು ಕ್ಷಮಿಸ್ಬಿಡವ. ಕ್ಷಮೆನಾ? ಯಾಕಣ್ಣ, ಏನಾಯ್ತು? ಮ್ಯಾಲಿನ ಮೇಲೆ ನೋಡಾಕ ನಕ್ಕೋತ ಇದ್ರು ನಿನ್ನ ಮನಸ್ಸಿನಾಗ ಎಷ್ಟು ಸಂಕಟ ಅನುಭವಿಸಕತ್ತಿ ಅಂತ ನನಗೆ ಗೊತ್ತೈತವ. ಈ ಮನೆಗೆ ಬಂದು ಇಷ್ಟೊಂದು ನೋವು ಸಂಕಟ ಅನುಭವಿಸಕ ನಾನು ಕಾರಣ ಆದ್ನೆಲ್ಲ ಅಂತ ಕ್ಷಮೆ ಕೇಳಲಿಕತ್ತೀನಿ. ನಾನು ಈ ಮನೆಗೆ ಬರೋದಕ್ಕೆ ನೀನು ಕಾರಣ ಆದ್ಯಾ? ಅದು ಹೆಂಗೆ? ಓ, ಗಾಡಿ ಓಡಿಸಿ ಕರ್ಕೊಂಬಂದಿಯಲ್ಲ ಅದಕ್ಕಾ? ಹೋಗ್ಲಿ ಬಿಡು ಪ್ರಸಾದಣ್ಣ, ನೀನು ಗಾಡಿ ಓಡಿಸಿದಷ್ಟೆ, ಆದರೆ ಈ ಮನೆ ದಾರಿ ನನ್ನ ಹಣೆಯಲ್ಲಿ ಬರೆದಿತ್ತು ಅಷ್ಟೆ. ಲಕ್ಷ್ಮವ್ವ, ನಿನ್ನ ಹಣೆ ಮೇಲೆ ಈ ಮನೆ ದಾರಿ ಬರೆದಿತ್ತು ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಆ ಎಳ್ನೀರು ಕಿಟ್ಟಿ ಎಂಥ ಕೆಟ್ಟ ಮನುಷ್ಯ ಅಂತ ನನಗೆ ಮೊದಲಾಗ ಗೊತ್ತಿತ್ತು. ಆದರೆ ಅಪ್ಪಾರ ಹತ್ರ ಈ ವಿಷಯ ಹೇಳ್ದ ಮುಚ್ಚಿಟ್ಟು ನಾ ದೊಡ್ಡ ಪಾಪ ಮಾಡೀನಿ. ಹಾದಿ ಅನ್ನೋರು ನನ್ನ ಕೈ ಬಾಯಿ ಕಟ್ಟಿ ಹಾಕ್ಬಿಟ್ರು. ಆಗಿದ್ದಾಗಲಿ ಅಂತ ಅವತ್ತ ಅಪ್ಪಾರ ಹತ್ರ ನಾ ಇರೋ ಕರೆ ಹೇಳಿಬಿಟ್ಟಿದ್ರೆ ನೀವಿವತ್ತು ಈ ಮನೆಯೊಳಗೆ ಈ ಸಂಕಟ ಅವಮಾನ ಎಲ್ಲ ಅನುಭವಿಸ್ತಿರ್ಲಿಲ್ಲ ಲಕ್ಷ್ಮವ್ವ. ಹೌದು ಅಣ್ಣ, ನೀವು ನಿಜ ಹೇಳಿದಿದ್ರೆ ನಾನು ಈ ಮನೆಗೆ ಬಂದು ಹಿಂಸೆ ಅನ್ಭವಿಸೋದು ತಪ್ತಿತ್ತೋ ಏನೋ. ಆದರೆ ಇನ್ಯಾವುದೋ ಮನೆಗೆ ಹೋಗಿ ನರಕ ಅನುಭವಿಸ್ತಿದ್ದೆ. ನೀನು ಹೇಳಿದ್ರು ಹೇಳದೇ ಇದ್ರು ನನ್ನ ಜೀವನದಲ್ಲಿ ಏನು ಒಳ್ಳೇದಂತೂ ಆಗ್ತಿರ್ಲಿಲ್ಲ. ಬೆಂಕಿಯಿಂದ ಬಾಂಡ್ಲಿಗೋ ಅಥವಾ ಬಾಂಡ್ಲಿಯಿಂದ ಬೆಂಕಿಗೋ ಬಿದ್ದು ಒದ್ದಾಡ್ತಿದ್ದೆ ಅಷ್ಟು. ಆದರೂ ಕ್ಷಮೆ ಕೇಳಬೇಕಾಗಿದ್ದು ನನ್ನ ಕರ್ತವ್ಯ ಲಕ್ಷ್ಮವ್ವ. ಒಂದ್ಸಲ ನಿನ್ನ ಬಾಯಿಂದ ಕ್ಷಮಿಸೇನಿ ಅಂತ ಹೇಳಿಬಿಟ್ರೆ ನನ್ನ ಮನಸ್ಸಿಗೂ ನಿರಾಳ ಆಗ್ತೈತವ. ಓ ಅಣ್ಣ, ಈ ತಂಗಿ ಯಾವತ್ತಾದ್ರೂ ಅಣ್ಣನ ಸುಮ್ಮನೆ ಕ್ಷಮಿಸೋದುಂಟಾ? ಬರೋ ಯುಗಾದಿ ಹಬ್ಬಕ್ಕೆ ನನ್ಗೊಂದು ಸೀರೆ ಕೊಡ್ಸು, ಆಗ್ಲೇ ಈ ತಂಗಿ ನಿನ್ನ ಕ್ಷಮಿಸಿದಾಳೆ ಅಂತ ಅರ್ಥ. ಆತು ಬಿಡವ, ತಂಗಿ ಕೇಳೋದು ಹೆಚ್ಚ, ಅನ್ನ ಕೊಡೋದು ಹೆಚ್ಚ. ಆತು, ಕೊಡಿಸ್ತೀನವ. ಪ್ರಸಾದಣ್ಣ, ನಂದು ಒಂದು ಕ್ಷಮೆ ಇರಲಿ. ಲಕ್ಷ್ಮವ್ವ, ನೀ ಯಾಕೆ ಕ್ಷಮೆ ಕೇಳಕತ್ತೀವ? ಓ, ಬೆಳಗ್ಗೆಯಿಂದ ಮಾಡಿರೋ ಎಲ್ಲ ಶಾಪಿಂಗ್ ಬ್ಯಾಗ್ನು ಪಾಪ ನೀನು ಒಬ್ಬನ ಹತ್ರನೇ ಹೊರಿಸಿದ್ದೀನಿ. ತಂಗಿ ಅದಕ್ಕೆ ಶಾಪಿಂಗ್ ಮಾಡಿದ್ರ ಅದನ್ನ ಹೊತ್ಕೊಂಡ್ಬರೋದು ಅನ್ನ ಅದೊಂದು ಕರ್ತವ್ಯ. ನಾನೆಲ್ಲ ಎತ್ಕೊಂಡ್ಬರ್ತೀನಿ, ನೀವು ಹೋಗವ. ಸರಿ ಅಣ್ಣ. ನೀನು ಕಾಲ ಈ ಮನೆಯೊಳಗೆ ನಗುನುಗುತ್ತ ಚಂದಂಗಿರವ. ತಾತ ಬಂದ್ರು. ಅಪ್ಪ ಎಲ್ಲಿ ಹೋಗಿದ್ರಿ? ಅಮ್ಮ ನೀವೊಂದು ಫೋನ್ ಕೂಡ ಮಾಡಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರು. ಅಲ್ಲ ನೀ ಚಿಕ್ಕ ಮಕ್ಕಳ ಥರ ಹಾಗೆ ಹೊಟ್ಟು ಹೋಗ್ತಿರಲ್ಲ, ಒಂದು ಮಾತು ಹೇಳಕ್ಕಾಗಲ್ವಾ ನಿಮಗೆ? ಲಕ್ಷ್ಮಿಯಲ್ಲಿ ಬಮ್ಮ.
ಹೇಳಿಲ್ವತ್ತೆ ಈ ರಾಕ್ಷಸಿ ಬಂದೇ ಬಿಡ್ತಾಳೆ ಅಂತ. ಲಕ್ಷ್ಮಿ, ನನ್ನ ತಾಯಿ ಬಂದಿಯಲ್ಲ, ನನಗೆಷ್ಟು ಆತಂಕ ಆಗಿತ್ತು ಗೊತ್ತಾ? ಲಕ್ಷ್ಮಿ, ನೀನು ನಿಮ್ಮ ಊರಿಗೆ ವಾಪಸ್ ಹೋಗ್ಲಿಲ್ವಾ? ವಾಪಸ್ ಹೋಗೋದಕ್ಕೆ ಅವಳು ಅತಿಥಿ ಅಲ್ಲ, ಈ ಮನೆ ಸೊಸೆ. ಈ ಮನೇಲಿರೋದಕ್ಕೆ ನಿಮಗೆಲ್ಲ ಎಷ್ಟು ಅಧಿಕಾರ ಹಕ್ಕು ಇದೆಯೋ ಅವಳಿಗೂ ಅಷ್ಟೇ ಅಧಿಕಾರ ಹಕ್ಕು ಇದೆ. ಅವಳು ಈ ಮನೆ ಸೊಸೆ, ಈ ಮನೇಲೇ ಇರ್ತಾಳೆ. ಏನಮ್ಮ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್? ಪ್ರಸಾದು, ಅವರೇ ಆ ಲಗೇಜ್ ಎಲ್ಲ ತಗೊಂಡು ಹೋಗಿ ಅಮ್ಮು ರೂಮಲ್ಲಿಡು. ಅಮ್ಮು ಅಕ್ಕ ರೂಮ್ನಾಗ ರೀ? ಹಾಂ. ಶೋಭಿತಾ, ಇನ್ಮೇಲೆ ಸುಮ್ಮನೆ ಮೊಬೈಲಲ್ಲಿ ರೀಲ್ಸ್ ನೋಡೋದನ್ನು ಬಿಟ್ಟು ಅದೇ ಲಕ್ಷ್ಮೀ ಪುರಾಣನ ನೋಡು, ಸಖತ್ ಮಜಾ ಸಿಗತ್ತೆ. ಲಕ್ಷ್ಮಿ ಈ ಮನೇಲಿರೋದು ಈ ಮನೇಲಿರೋ ಕೆಲವರಿಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಸಂಸ್ಕಾರ ಇರೋ ಯಾವುದೇ ಮನೆಯಲ್ಲಿ ಒಂದು ಹೆಣ್ಣನ್ನು ಬರಮಾಡ್ಕೊಳ್ತಾರೆ ಹೊರತು ಹೊರಗೆ ಕಳಿಸಲ್ಲ. ನಮ್ಮ ಮನೆ ಸೊಸೆನ ಹೊರಗೆ ಕಳಿಸೋ ಮಟ್ಟಕ್ಕೆ ನಾವು ಯಾರೂ ಇಳಿಬಾರ್ದು. ಬಹುಶಃ ನಾನು ಹೇಳಿದ್ದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಲಕ್ಷ್ಮಿ, ಯಾರು ಏನೇ ಹೇಳಿದ್ರು ನೀನು ತಲೆ ಕೆಡಿಸ್ಕೋಬೇಡ. ನೀನು ಈ ಮನೆಯಲ್ಲೇ ಇರಬೇಕಾದವಳು. ನಾನು ನಿನ್ನ ತಾತ ಹೇಳ್ತಾ ಇದ್ದೀನಿ, ನೀನು ಈ ಮನೆ ಸೊಸೆ, ಈ ಮನೆಯಲ್ಲೇ ಇರ್ತೀಯ. ತಾತ, ನಾನು ಇಲ್ಲೇ ಇದ್ದರೆ ಈ ಮನೆಯವ್ರಿಗೆಲ್ಲ ಸಮಸ್ಯೆ ಆಗುತ್ತೆ ಅನ್ಸುತ್ತೆ. ಸಮಸ್ಯೆ ಇಲ್ಲದೆ ಇರೋ ಮನೆ ಯಾವುದಿದೆ ಕದ್ದ? ಸಮಸ್ಯೆ ಇದೆ ಅಂತ ಮನೆ ಬಿಟ್ಟು ಹೋಗಾಗಿದ್ದಿದ್ರೆ ಈ ಜಗತ್ತಿನಲ್ಲಿ ಯಾವುದು ಮನೆಗಳೇ ಇರ್ತಾ ಇರಲಿಲ್ಲ. ಪಾವನಿ, ಅಮ್ಮು ರೂಮ್ ತೋರಿಸು. ಲಕ್ಷ್ಮಿ ಇನ್ಮೇಲೆ ಅಮ್ಮು ರೂಮಲ್ಲೇ ಇರ್ತಾಳೆ.